ಎಲ್ಲರಿಗೂ ನಮಸ್ಕಾರಗಳು. ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಚಿಕ್ಕ ಭಾಷಣ ಇದಾಗಿದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಶ್ಮಿ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಶ್ಮಿ. ನಾನು ಇಂದು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಮಾತನಾಡುತ್ತೇನೆ. 15 ಆಗಸ್ಟ್ ಸ್ವಾತಂತ್ರ್ಯ ದಿನವಾಗಿದೆ. 15 ಆಗಸ್ಟ್ ಸ್ವಾತಂತ್ರ್ಯ ದಿನವಾಗಿದೆ. ಈ ದಿನ ನಮ್ಮ ಭಾರತವು ಬ್ರಿಟಿಷರಿಂದ ಮುಕ್ತವಾದ ದಿನ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಸ್ಮರಿಸಬೇಕು. ಈ ದಿನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಸ್ಮರಿಸಬೇಕು. ಈ ದಿನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಸ್ಮರಿಸಬೇಕು. ಈ ದಿನ ನಮ್ಮ ಎಲ್ಲ ಭಾರತ ದೇಶದ ನಾಗರಿಕರಿಗೆ ಬಹಳ ಪ್ರಮುಖವಾದ ದಿನ. ಹಾಗೂ ಈ ದಿನವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ದಿನ. ಸ್ವಾತಂತ್ರ್ಯ ದಿನದಂದು ನಾವು ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸುತ್ತೇವೆ ಮತ್ತು ರಾಷ್ಟ್ರಗೀತೆಯನ್ನು ಹಾಡುತ್ತೇವೆ. ಸ್ವಾತಂತ್ರ್ಯ ದಿನವು ನಮ್ಮ ರಾಷ್ಟ್ರೀಯ ಐಕ್ಯತೆ ಮತ್ತು ವೈವಿಧ್ಯತೆಯನ್ನು ಆಚರಿಸುವ ಸಂದರ್ಭವಾಗಿದೆ. ಭಾರತ ಮಾತೆಯ ಮಕ್ಕಳಾಗಿರುವುದಕ್ಕೆ ನಾನು ತುಂಬ ಹೆಮ್ಮೆ ಪಡುತ್ತೇನೆ ಎಂದು ಹೇಳುತ್ತಾ ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಭಾರತ ಮಾತೆ, ಜೈ ಹಿಂದ್. ಸ್ವಾತಂತ್ರ್ಯ ದಿನ ಭಾಷಣ ಮಾಡುವಾಗ ನೀವು ಕೂಡ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳನ್ನು ಸ್ಪಷ್ಟವಾಗಿ ಹೇಳಬೇಕು. ನಮಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿತ್ತು, ನಮಗೆ ಯಾರ್ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಅವರ ಜೀವವನ್ನೇ ತ್ಯಾಗ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮರ ಹೆಸರುಗಳನ್ನು ಸ್ಪಷ್ಟವಾಗಿ ಹೇಳಬೇಕು. ಆನಂತರ ನನ್ನ ದೇಶವನ್ನು ನಾನು ತುಂಬ ಪ್ರೀತಿಸುತ್ತೇನೆ, ನಾವು ಭಾರತ ಮಾತೆಯ ಮಕ್ಕಳಾಗಿ ಹುಟ್ಟಿರುವುದಕ್ಕೆ ನಾನು ಹೆಮ್ಮೆ ಪಡುತ್ತೇನೆ ಎಂದು ಹೇಳುತ್ತಾ ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ ಎಂದು ಸ್ಪಷ್ಟವಾಗಿ ನೀವು ಭಾಷಣ ಮಾಡಿದಾಗ ಆ ಭಾಷಣ ತುಂಬ ಅಮೂಲ್ಯವಾಗುತ್ತೆ ಎಂದು ಹೇಳುತ್ತೇನೆ. ಹಾಗೂ ಭಾಷಣಕ್ಕೆ ತುಂಬ ಒಳ್ಳೆಯ ಎಲ್ಲರೂ ನಿಮ್ಮ ಶಿಕ್ಷಕರಾಗಿರ್ಬೋದು, ನಿಮ್ಮ ಹಿರಿಯರಾಗಿರ್ಬೋದು, ಎಲ್ಲರೂ ವೇದಿಕೆ ಮೇಲೆ ಕುಂತವರೆಲ್ಲರೂ ತುಂಬ ಚೆನ್ನಾಗಿ ಭಾಷಣ ಮಾಡಿದ್ದೆ ಎಂದು ಹೇಳುತ್ತಾರೆ. ಮತ್ತು ಭಾಷಣ ಮಾಡುವಾಗ ನೀವು ಯಾವುದಾದ್ರೂ ಒಂದು ವಾಕ್ಯವನ್ನು ಮರೆತು ಹೋದರೆ ಆ ಕ್ಷಣ ಅಲ್ಲೇ ನಿಂತು ಬಿಡಬಾರ್ದು. ಆಗ ಮುಂದೆ ಯಾವುದು ನೆನಪಾಗತ್ತೆಲ್ಲ ಆ ವಾಕ್ಯವನ್ನು ಸೆಂಟೆನ್ಸನ್ನು ತಗೊಂಡು ಭಾಷಣ ಮಾಡಿದಾಗ ಭಾಷಣ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಭಾಷಣ ನೀವು ಧೈರ್ಯದಿಂದ ಸ್ಪಷ್ಟವಾದ ಮಾತುಗಳಿಂದ ಭಾಷಣ ಮಾಡಿದಾಗ ಭಾಷಣ ತುಂಬ ಚೆನ್ನಾಗಿ ಬರುತ್ತೆ. ಈ ಭಾಷಣ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.